ಸ್ನೇಹಿತರೆ, ನಮಗೆ ಒಂದು ಹೊತ್ತು ಊಟ ಲೇಟ್ ಆದರೆ ಸಾಕು, ಹೊಟ್ಟೆ ಚುರುಕ್ ಅಂತ ಅನ್ಸುತ್ತೆ. ಕೆಲವರಿಗೆ ಕೈ ಕಾಲೆಲ್ಲ ನಡ್ಗೋದಕ್ಕೆ ಶುರುವಾಗುತ್ತೆ, ಕೋಪ ನೆತ್ತಿಗೇರುತ್ತೆ. ಆದರೆ ದೇಶಕ್ಕೋಸ್ಕರ ಒಂದಷ್ಟು ಜನರಿಗೆ ಒಳ್ಳೇದು ಮಾಡುವ ಉದ್ದೇಶಕ್ಕೋಸ್ಕರ ಸರ್ಕಾರಗಳ ವಿರುದ್ಧ ದಿನಗಟ್ಟಲೆ, ವಾರಗಟ್ಟಲೆ, ವರ್ಷಗಟ್ಟಲೆ ಉಪವಾಸ ಕೂತಿರೋರನ್ನ ನೀವು ನೋಡಿರ್ತೀರಾ. ಈಗ ನೀಟ್ ಪರೀಕ್ಷೆ ಅಕ್ರಮದ ವಿಚಾರವಾಗಿ, ಅದೇ ರೀತಿ ಲಡಕ್ ಪರಿಸರದ ಉಳಿವಿಗಾಗಿ ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಅವರು ದೆಹಲಿಯಲ್ಲಿ ಉಪವಾಸ ಕೂತಿದ್ರು. ಅವರನ್ನೀಗ ಆರೋಗ್ಯ ದೃಷ್ಟಿಯಿಂದ ಒತ್ತಾಯಪೂರ್ವಕವಾಗಿ ಆಸ್ಪತ್ರೆ ಸೇರಿಸಲಾಗಿರುವ ಆರೋಪ ಕೇಳಿ ಬರ್ತಾ ಇದೆ. ಆದರೂ ಅವರ ಉಪವಾಸ ನಿಂತಿಲ್ಲ. ಈಗ ಆಲ್ಮೋಸ್ಟ್ 22ನೇ ದಿನವನ್ನ ಅವರು ಕೇವಲ ನೀರು ಹಾಗೂ ಉಪ್ಪನ್ನ ಸೇವಿಸ್ತಾ ಕಳೆದಿದ್ದಾರೆ. ಕೆಲವರು ಇದೆಲ್ಲ ಡ್ರಾಮಾ, ಅವರು ಗ್ಲೂಕೋಸ್ ತೆಗೆದುಕೊಳ್ಳುತ್ತಿದ್ದಾರೆ, ಬಾತ್ರೂಮ್ಗೆ ಹೋಗಿ ಊಟ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಿರಬಹುದು. ಆದರೆ ಅವರ ಮೆಡಿಕಲ್ ಕಂಡೀಷನ್ ದಿನೇ ದಿನೇ ಅವರ ತೂಕ 300-400 ಗ್ರಾಮ್ ಇಳಿತಿರೋದು, BP ಹಾಗೂ ಹಾರ್ಟ್ ರೇಟ್ ಏರುಪೇರು ಆಗ್ತಿರೋದು, ದೇಹದ ಮಜಲ್ ಲಾಸ್ ಆಗ್ತಿರೋದು, ಇದೆಲ್ಲ ಊಟ ಮಾಡ್ಕೊಂಡಿದ್ರೆ ಆಗಲ್ಲ. ಆದರೆ ಸ್ನೇಹಿತರೆ, ನಾವೀಗ ಈ ವಿಡಿಯೋದಲ್ಲಿ ಬರೀ ಸೋನಂ ವಾಂಗ್ಚುಕ್ ಬಗ್ಗೆ ಮಾತಾಡೋದಕ್ಕೆ ಬಂದಿಲ್ಲ. ಉದ್ದೇಶ ಸರಿ ಇದ್ರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಆದರೆ ಈ ವಿಡಿಯೋದಲ್ಲಿ ನಾವು ಉಪವಾಸದ ಹಿಂದಿನ ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋಣ. ಇತಿಹಾಸ ನೋಡಿದ್ರೆ ಸ್ವತಂತ್ರ ಹೋರಾಟಗಾರ ಭಗತ್ ಸಿಂಗ್ ದೇಶಕ್ಕೋಸ್ಕರ ಬರೋಬ್ಬರಿ 116 ದಿನ ಜೈಲಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಗಾಂಧೀಜಿ ಉಪವಾಸ ಮಾಡಿದ್ರು. ಪೊಟ್ಟಿ ಶ್ರೀರಾಮುಲು ಅನ್ನೋರು 58 ದಿನಗಳ ಉಪವಾಸ ಮಾಡಿ ಪ್ರಾಣ ಬಿಟ್ಟು ಭಾಷಾವಾರು ರಾಜ್ಯಗಳ ಮರುರಚನೆ ಅನ್ನುವ ಕ್ರಾಂತಿಕಾರಿ ಬದಲಾವಣೆಗೆ ಕಾರಣವಾದರು. ಅಣ್ಣಾ ಹಜಾರೆ ಭ್ರಷ್ಟಾಚಾರದ ವಿರುದ್ಧ ದಿನಗಟ್ಟಲೆ ಉಪವಾಸ ಕೂತಿದ್ರು. ಮಣಿಪುರದ ಈರೋಮ್ ಶರ್ಮಿಳಾ ಅವರು ಬರೋಬ್ಬರಿ 16 ವರ್ಷ ಉಪವಾಸ ಸತ್ಯಾಗ್ರಹ ಮಾಡಿ ದಾಖಲೆಯನ್ನೇ ಬರೆದಿದ್ರು. ಅವರಿಗೆ ಒತ್ತಾಯ ಪೂರ್ವಕವಾಗಿ ಮೂಗಿನ ಮೂಲಕ ಆಹಾರ ಕೊಡ್ಲಾಗ್ತಾ ಇತ್ತು. ಆ ಆಹಾರದ ಪೈಪನ್ನ ಸಹ ಅವರು ಹಲವು ಬಾರಿ ಕಿತ್ತೆಸೆದಿದ್ದರು. ಇದನ್ನೆಲ್ಲ ಕೇಳಿದಾಗ ನಮಗೆ ಕಾಡುವ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ, ಅಸಲಿಗೆ ಒಬ್ಬ ಮನುಷ್ಯ ಆಹಾರ ಇಲ್ಲದೆ ಎಷ್ಟು ದಿನ ಬದುಕೋದಕ್ಕೆ ಸಾಧ್ಯ? ನಿರಂತರವಾಗಿ ಉಪವಾಸ ಮಾಡಿದ್ರೆ ನಮ್ಮ ದೇಹದ ಒಳಗೆ ಏನೇನೆಲ್ಲ ಆಗುತ್ತೆ? ಒಂದೊಂದು ದಿನ ಕಳೀತಾ ಹೋದಂತೆ ದೇಹದ ಒಳಗಿರುವ ಅಂಗಾಂಗಗಳು ಹೇಗೆ ರಿಯಾಕ್ಟ್ ಮಾಡ್ತಾವೆ? ಏನೆಲ್ಲ ಬದಲಾವಣೆಗಳಾಗುತ್ತವೆ? ದೇಹದ ಕೊಬ್ಬು ಕರಗೋದು ಯಾವಾಗ? ಪ್ರೋಟೀನ್ ಕರಗಿ ಮಾಯವಾಗೋದು ಯಾವಾಗ? ಎಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಒಬ್ಬ ವ್ಯಕ್ತಿ ನಿರಂತರ ಉಪವಾಸ ಶುರು ಮಾಡಿದ್ರೆ ಆತ ಅಥವಾ ಆಕೆಯ ದೇಹ ಮೊದಲ ದಿನ ಒಂದು ರೀತಿ ರಿಯಾಕ್ಟ್ ಮಾಡುತ್ತೆ, ಆಮೇಲೆ 2 ದಿನ ಇನ್ನೊಂದು ರೀತಿ ರಿಯಾಕ್ಟ್ ಮಾಡುತ್ತೆ, 3ನೇ ದಿನದಿಂದ ಮತ್ತೊಂದು ರೀತಿ, ಹೀಗೆ ಹಂತ ಹಂತವಾಗಿ ದೇಹದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ದೇಹ ವಿವಿಧ ರೀತಿಯಲ್ಲಿ ಒಂದಾದ್ಮೇಲೊಂದು ತನ್ನ ಡಿಫೆನ್ಸ್ ಮೆಕ್ಯಾನಿಸಮ್ನ ಆಕ್ಟಿವೇಟ್ ಮಾಡ್ತಾ ಹೋಗುತ್ತೆ. ಅದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ನಂಬರ್ 1, ಮೊದಲ 6 ರಿಂದ 24 ಗಂಟೆ. ಸ್ನೇಹಿತರೆ, ನಾವು ಪ್ರತಿದಿನ ಊಟ ಮಾಡ್ತೀವಿ. ಆ ಊಟದಿಂದ ನಮ್ಮ ದೇಹಕ್ಕೆ ಗ್ಲೂಕೋಸ್ ಸಿಗುತ್ತೆ. ಈ ಗ್ಲೂಕೋಸ್ ಅಂದ್ರೆ ನಮ್ಮ ದೇಹ ಓಡಾಡೋದಕ್ಕೆ ಬೇಕಾಗಿರುವ ಪೆಟ್ರೋಲ್ ಅಂದ್ಕೊಳ್ಳಿ. ನಾವು ಊಟ ಮಾಡಿದ ತಕ್ಷಣ ನಮ್ಮ ದೇಹ ಆ ಗ್ಲೂಕೋಸ್ ಅನ್ನ ಶಕ್ತಿಯಾಗಿ ಕನ್ವರ್ಟ್ ಮಾಡಿ ಇಟ್ಕೊಳ್ಳುತ್ತೆ. ಆದರೆ ನಾವು ಊಟ ಮಾಡೋದನ್ನ ನಿಲ್ಲಿಸಿದ ತಕ್ಷಣ, ಅಂದ್ರೆ ಮೊದಲ 6 ರಿಂದ 24 ಗಂಟೆಗಳ ಒಳಗೆ ನಮ್ಮ ದೇಹದಲ್ಲಿ ಆಲ್ರೆಡಿ ಇರುವ ಗ್ಲೂಕೋಸ್ ಲೆವೆಲ್ ಕರಗೋದಕ್ಕೆ ಶುರುವಾಗುತ್ತೆ. ಹಾಗಂತ ಈ ಗ್ಲೂಕೋಸ್ ರೂಪದಲ್ಲೇ ಸ್ಟೋರ್ ಆಗಿರಲ್ಲ. ನಾವು ತಿಂದ ಆಹಾರದಿಂದ ಬಂದ ಗ್ಲೂಕೋಸ್ ನಮ್ಮ ಲಿವರ್ ಹಾಗೂ ಮಸಲ್ನಲ್ಲಿ ಗ್ಲೈಕೋಜನ್ ಅನ್ನುವ ರೂಪದಲ್ಲಿ ಸ್ಟೋರ್ ಆಗಿರುತ್ತೆ. ಇದು ನಮ್ಮ ಮೊಬೈಲ್ನಲ್ಲಿ ಚಾರ್ಜ್ ಇರುತ್ತಲ್ಲ, ಹಾಗೆ ನಾವು ಊಟ ಮಾಡದಿದ್ದಾಗ ದೇಹ ಮೊದಲು ಈ ಗ್ಲೈಕೋಜನ್ ಅನ್ನ ತೆಗೆದುಕೊಂಡು ಖಾಲಿ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂದ್ರೆ ಮೊದಲ 24 ಗಂಟೆಯಲ್ಲಿ ನಮ್ಮ ದೇಹ ಬ್ಯಾಕಪ್ ಎನರ್ಜಿಯನ್ನ ಬಳಸಿ ಮ್ಯಾನೇಜ್ ಮಾಡುತ್ತೆ. ಈ ಟೈಮ್ನಲ್ಲಿ ನಮಗೆ ವಿಪರೀತವಾಗಿ ಹಸಿವಾಗೋದು, ಸುಸ್ತಾಗೋದು ಸಹಜ. 24 ಗಂಟೆಯಿಂದ 72 ಗಂಟೆ, ಯಾವಾಗ ನೀವು ಒಂದಿನ ದಾಟಿ 2ನೇ ದಿನ 3ನೇ ದಿನಕ್ಕೆ ಕಾಲಿಡ್ತಿರೋ ಆಗ ದೇಹದ ಒಳಗೆ ದೊಡ್ಡದೊಂದು ಶಿಫ್ಟ್ ಆಗುತ್ತೆ. ಲಿವರ್ನಲ್ಲಿ ಸ್ಟೋರ್ ಆಗಿದ್ದ ಗ್ಲೈಕೋಜನ್ ಕಂಪ್ಲೀಟ್ ಆಗಿ ಖಾಲಿ ಆಗ್ಬಿಡುತ್ತೆ. ಈಗ ದೇಹಕ್ಕೆ ಎನರ್ಜಿ ಬೇಕೇ ಬೇಕು, ಇಲ್ಲ ಅಂದ್ರೆ ಬ್ರೈನ್ ಕೆಲಸ ಮಾಡಲ್ಲ, ಹಾರ್ಟ್ ಬೀಟ್ ನಿಲ್ಲುವ ಚಾನ್ಸ್ ಇರುತ್ತೆ. ಅದನ್ನ ತಡೆಯೋದಕ್ಕೆ ಬಾಡಿ ಏನ್ ಮಾಡುತ್ತೆ ಗೊತ್ತಾ? ನಮ್ಮ ದೇಹದಲ್ಲಿ ಇರುವ ಕೊಬ್ಬು ಅಂದ್ರೆ ಫ್ಯಾಟ್ ಇದೆಯಲ್ಲ, ಅದನ್ನ ಕರಗಿಸೋದಕ್ಕೆ ಶುರು ಮಾಡುತ್ತೆ. ಇದನ್ನ ಸೈನ್ಸ್ ಭಾಷೆಯಲ್ಲಿ ಕೀಟೋಸಿಸ್ ಅಂತ ಕರೀತಾರೆ. ಅಂದ್ರೆ ನಮ್ಮ ದೇಹ ಗ್ಲೂಕೋಸ್ ಬದಲಿಗೆ ಕೊಬ್ಬನ್ನ ಕರಗಿಸಿ ಕೀಟೋನ್ಸ್ ಅನ್ನುವ ಕೆಮಿಕಲ್ ಉತ್ಪತ್ತಿ ಮಾಡುತ್ತೆ. ಇದನ್ನ ಎನರ್ಜಿಯಾಗಿ ಬಳಸ್ಕೊಳ್ಳುತ್ತೆ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಈ CNG ಕಾರುಗಳಲ್ಲಿ CNG ಮುಗಿದ ತಕ್ಷಣ
ಪೆಟ್ರೋಲ್ಗೆ ಶಿಫ್ಟ್ ಆಗುವ ತರ ನಮ್ಮ ಬಾಡಿ ಗ್ಲೂಕೋಸ್ ಮೂಡ್ನಿಂದ ಫ್ಯಾಟ್ ಮೋಡ್ಗೆ ಶಿಫ್ಟ್ ಆಗುತ್ತೆ. ಯಾಕಂದ್ರೆ ಫ್ಯಾಟ್ ಕರಗೋದ್ರಿಂದ ತೂಕ ಬಹಳ ಬೇಗ ಇಳಿಯೋದಕ್ಕೆ ಶುರು ಆಗುತ್ತೆ. ಆದ್ರೆ ನೆನಪಿರ್ಲಿ ಸ್ನೇಹಿತರೆ, ಇದು ಕೇಳೋಕ್ ಈಸಿ ಅಂತ ಅನ್ಸಿದ್ರು ಬಹಳ ಡೇಂಜರಸ್. ದೇಹಕ್ಕೆ ಭಾರಿ ದಣಿವಿನ ಕೆಲಸ ಕೂಡ 72 ಗಂಟೆಯ ನಂತರ. ಸ್ನೇಹಿತರೆ, 3 ದಿನ ದಾಟಿದ ಮೇಲೂ ದೇಹಕ್ಕೆ ಯಾವುದೇ ಆಹಾರ ಸಿಗದೆ ಇದ್ರೆ ಪರಿಸ್ಥಿತಿ ಗಂಭೀರ ಆಗ್ತಾ ಹೋಗುತ್ತೆ. ದೇಹದಲ್ಲಿರುವ ಕೊಬ್ಬು ಕರಗುತ್ತಾ ಹೋದಂತೆ ದೇಹಕ್ಕೆ ಅಷ್ಟೇ ಸಾಲೋದಿಲ್ಲ, ನಮ್ಮ ಬ್ರೈನ್ಗೆ ಅತಿ ಮುಖ್ಯವಾಗಿ ಹೆಚ್ಚಿನ ಗ್ಲೂಕೋಸ್ ಬೇಕೇ ಬೇಕು. ಕೊಬ್ಬಿನಿಂದ ಬರುವ ಕೀಟೋನ್ಸ್ ಅನ್ನ ಬ್ರೈನ್ ಬಳಸ್ಕೊಂಡ್ರು ಅದಕ್ಕೆ ಕಂಪ್ಲೀಟ್ ತೃಪ್ತಿ ಇರಲ್ಲ. ಈಗ ದೇಹ ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿರುವ ಪ್ರೋಟೀನ್ ಮೇಲೆ ಕಣ್ಣು ಹಾಕುತ್ತೆ. ಪ್ರೋಟೀನ್ ಎಲ್ಲಿರುತ್ತೆ? ನಮ್ಮ ಸ್ನಾಯುಗಳಲ್ಲಿ ಅಂದ್ರೆ ಮಸಲ್ ನಲ್ಲಿ ಇರುತ್ತೆ. ದೇಹ ತನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ತನ್ನದೇ ಮಸಲ್ ಅನ್ನ ಕರಗಿಸೋದಕ್ಕೆ ಅಂದ್ರೆ ತಿನ್ನೋದಕ್ಕೆ ಶುರು ಮಾಡುತ್ತೆ. ಇದನ್ನ ಮೆಡಿಕಲ್ ಟರ್ಮ್ ನಲ್ಲಿ ಮಸಲ್ ವೇಸ್ಟಿಂಗ್ ಅಂತ ಕರೀತಾರೆ. ಅಂದ್ರೆ ದೇಹ ಒಳಗೊಳಗೆ ತನ್ನ ಶಕ್ತಿಯನ್ನ ತಾನೇ ತಿನ್ನುತ್ತೆ. ಇದರಿಂದ ಮನುಷ್ಯ ತೀರಾ ತೆಳ್ಳಗಾಗೋದು, ಮೂಳೆಗಳು ಕಾಣೋದು, ಚರ್ಮ ಸುಕ್ಕಾಗೋದು, ಎದ್ದು ನಿಲ್ಲೋದಕ್ಕೂ ಶಕ್ತಿ ಇಲ್ಲದಂಗೆ ಆಗೋದು ಈ ಕಾರಣದಿಂದಲೇ. ಡಾಕ್ಟರ್ಸ್ ಹಾಗೂ ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ ಪ್ರೊಲಾಂಗ್ಡ್ ಹಂಗರ್ ಸ್ಟ್ರೈಕ್ ಅಥವಾ ದೀರ್ಘಾವಧಿಯ ಉಪವಾಸ ಟೈಮ್ನಲ್ಲಿ ವ್ಯಕ್ತಿಯ ತೂಕಕ್ಕೆ ತಕ್ಕಂತೆ ದಿನಕ್ಕೆ ಸರಿಸುಮಾರು 400ರಿಂದ 500 ಗ್ರಾಂ ಅಂದ್ರೆ ಅರ್ಧ ಕೆಜಿಯಷ್ಟು ತೂಕ ಕಡಿಮೆ ಆಗುತ್ತೆ. ಯಾಕೆ ಇಷ್ಟೊಂದು ತೂಕ ಇಳಿಯುತ್ತೆ ಅಂದ್ರೆ ಮೊದಲನೇದಾಗಿ ದೇಹದಲ್ಲಿ ವಾಟರ್ ವೇಟ್ ಕಡಿಮೆ ಆಗುತ್ತೆ, ಎರಡನೇದಾಗಿ ಕೊಬ್ಬು ಕರಗುತ್ತೆ, ಮೂರನೇದಾಗಿ ಸ್ನಾಯುಗಳು ಕರಗ್ತಾ ಹೋಗ್ತಾವೆ. ಹಾಗಂತ ಎಷ್ಟೇ ಪ್ರಯತ್ನ ಮಾಡಿದ್ರು ಸಣ್ಣ ಆಗೋದಕ್ಕೆ ಆಗ್ತಾನೆ ಇಲ್ಲ ಅನ್ನೋರು ನಾಳೆಯಿಂದ ಉಪವಾಸ ಕೂರೋದಕ್ಕೆ ಹೋಗಬೇಡಿ. ಯಾಕಂದ್ರೆ ಈ ರೀತಿ ತೂಕ ಇಳಿಸೋದು ಹೆಲ್ದಿ ವೇ ಅಲ್ಲ. ಯಾಕಂದ್ರೆ ನಮ್ಮ ದೇಹ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡಿಕೊಳ್ಳೋದಕ್ಕೆ ಎಮರ್ಜೆನ್ಸಿ ಮೋಡ್ಗೆ ಹೋಗುವ ದಾರಿ. ಈ ದಾರಿಯಲ್ಲಿ ದೇಹದ ಮೆಟಬಾಲಿಸಮ್ ಹೇಗೆ ಹಾಳಾಗುತ್ತೆ? ಈ ದಾರಿಯಲ್ಲಿ ದೇಹದ ಮೆಟಬಾಲಿಸಮ್ ವೇಗ ಹಾಳಾಗುತ್ತೆ. ಅಂದ್ರೆ ದೇಹದ ಒಳಗೆ ನಡೆಯುವ ಕೆಮಿಕಲ್ ಪ್ರಕ್ರಿಯೆಗಳ ವೇಗ ತೀರಾ ಕಡಿಮೆ ಆಗ್ಬಿಡುತ್ತೆ. ದೇಹ ತನ್ನ ಎನರ್ಜಿಯನ್ನು ಉಳಿಸ್ಕೊಳ್ಳೋದಕ್ಕೆ ಎಲ್ಲ ಪ್ರಕ್ರಿಯೆಗಳನ್ನ ಸ್ಲೋ ಮಾಡುತ್ತೆ. ಬರೀ ಸ್ಲೋ ಆದ್ರೆ ಸಮಸ್ಯೆ ಇಲ್ಲ. ಈ ಉಪವಾಸದ ನಿಜವಾದ ಸಮಸ್ಯೆಗಳು ಶುರುವಾಗೋದೇ 21 ದಿನ ಆದ್ಮೇಲೆ. 21 ದಿನ ದಾಟಿದ್ರೆ ಏನಾಗುತ್ತೆ? ಇದು ಮುಖ್ಯವಾದ ಘಟ್ಟ ಸ್ನೇಹಿತರೆ. ಸಾಕಷ್ಟು ವೈದ್ಯಕೀಯ ವರದಿಗಳ ಪ್ರಕಾರ 21 ದಿನ ಅಥವಾ 3 ವಾರಗಳ ಕಾಲ ಆಹಾರ ಇಲ್ಲದೆ ಇದ್ದಾಗ ದೇಹದ ಪ್ರಮುಖ ಅಂಗಾಂಗಗಳು ಅಂದ್ರೆ ಲಿವರ್, ಕಿಡ್ನಿ ಮತ್ತು ಹೃದಯದ ಮೇಲಿನ ಒತ್ತಡ ವಿಪರೀತ ಹೆಚ್ಚಾಗುತ್ತೆ. ದೇಹದಲ್ಲಿ ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ ತಪ್ಪಿ ಹೋಗುತ್ತೆ. ಸೋಡಿಯಂ, ಪೊಟ್ಯಾಷಿಯಂ, ಮೆಗ್ನೇಷಿಯಂ ಅಂಶಗಳು ತೀರಾ ಕಡಿಮೆ ಆಗ್ತಾವೆ. ನಮ್ಮ ಹಾರ್ಟ್ ಕನೆಕ್ಟ್ ಆಗಿ ಪಂಪ್ ಆಗಬೇಕಾದ್ರೆ ಪೊಟ್ಯಾಷಿಯಂ ತುಂಬಾನೇ ಮುಖ್ಯ. ಯಾವಾಗ ದೇಹದಲ್ಲಿ ಪೊಟ್ಯಾಷಿಯಂ ಲೆವೆಲ್ ಡ್ರಾಪ್ ಆಗುತ್ತೋ ಆಗ ಹಾರ್ಟ್ ಬೀಟ್ ಅಬ್ನಾರ್ಮಲ್ ಆಗುತ್ತೆ. ಇದನ್ನ ಅರಿತ್ಮಿಯಾ ಅಂತಾರೆ. ಅಂದ್ರೆ ಹೃದಯ ಬಡಿತ ಏರುಪೇರಾಗಿ ಯಾವುದೇ ಕ್ಷಣದಲ್ಲೂ ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸಸ್ ಇರುತ್ತೆ. ಜೊತೆಗೆ ಕಿಡ್ನಿಗಳು ವೀಕ್ ಆಗಿ ರಕ್ತವನ್ನ ಫಿಲ್ಟರ್ ಮಾಡುವ ಶಕ್ತಿಯನ್ನ ಕಳೆದುಕೊಳ್ಳುತ್ತವೆ. ಇದರಿಂದ ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂದ್ರೆ ಹಲವು ಅಂಗಾಂಗಗಳು ಒಟ್ಟಿಗೆ ಕೈ ಕೊಡುವ ಅಪಾಯ ಕೂಡ ಇರುತ್ತೆ. ನೀರು, ಉಪ್ಪು ಬದುಕೋದಕ್ಕೆ ಸಾಕ? ಇಲ್ಲಿ ನೀವು ಗಮನಿಸಬೇಕಾದ ವಿಚಾರ ಏನಂದ್ರೆ ಹೋರಾಟಗಾರರು ಉಪವಾಸ ಮಾಡುವಾಗ ಕೇವಲ ನೀರು ಮತ್ತು ಸ್ವಲ್ಪ ಉಪ್ಪನ್ನ ಮಾತ್ರ ತೆಗೆದುಕೊಳ್ಳುತ್ತಾರೆ. ಸ್ನೇಹಿತರೆ, ಆಹಾರ ಇಲ್ಲದೆ ಮನುಷ್ಯ ಕೆಲವು ವಾರಗಳ ಕಾಲ ಬದುಕಬಹುದು. ಆದರೆ ನೀರಿಲ್ಲದೆ ಕೆಲವೇ ದಿನಗಳಲ್ಲಿ ಮನುಷ್ಯ ಸಾವನ್ನಪ್ತಾನೆ. ಯಾಕಂದ್ರೆ ನೀರು ನಮ್ಮ ದೇಹದ ಜೀವಕೋಶಗಳನ್ನ ಜೀವಂತವಾಗಿಡುತ್ತೆ. ನೀರಿನ ಜೊತೆ ಉಪ್ಪು ಕೂಡ ಇದ್ರೆ ದೇಹದಲ್ಲಿರುವ ಎಲೆಕ್ಟ್ರೋಲೈಟ್ಸ್ ಕಂಪ್ಲೀಟ್ ಆಗಿ ಝೀರೋ ಆಗೋದನ್ನ ತಡಿಬಹುದು. ಉಪ್ಪಿನಲ್ಲಿರುವ ಸೋಡಿಯಂ ನಮ್ಮ ಬ್ರೈನ್ ಸಿಗ್ನಲ್ಸ್ ಕನೆಕ್ಟ್ ಆಗಿ ಪಾಸ್ ಆಗೋದಕ್ಕೆ ಮತ್ತು ಬ್ಲಡ್ ಪ್ರೆಷರ್ ತೀರಾ ಲೋ ಆಗಿ ಕೋಮಾಗ್ ಹೋಗದಂತೆ ತಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ನೀರು ಮತ್ತು ಉಪ್ಪು ನಾವು ಬದುಕುಳಿಯೋದನ್ನ ಸ್ವಲ್ಪ ದಿನ ಮುಂದೂಡುತ್ತೆ. ಹಾಗಂತ ಇದು ದೇಹ ಕಂಪ್ಲೀಟ್ ಆಗಿ ಪ್ರೊಟೆಕ್ಷನ್ ಕೊಡಲ್ಲ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ತೂಕ ಇಳಿಸಬೇಕು, ಜಿಮ್ ಮಾಡಬೇಕು, ಡಯಟ್ ಮಾಡಬೇಕು ಅಂತ ತುಂಬಾ ಜನ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಥವಾ ಕಠಿಣ ಉಪವಾಸಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ನೆನಪಿಡಿ, ಸೋನಮ್ ವಾಂಗ್ಚುಕ್ ಅವರಾಗ್ಲಿ ಅಥವಾ ಯಾವುದೇ ಹೋರಾಟಗಾರರಾಗ್ಲಿ ಉಪವಾಸ ಇದ್ದಾಗ ಅವರ ಪಕ್ಕದಲ್ಲೇ ಮೆಡಿಕಲ್ ಟೀಮ್ ಇರುತ್ತೆ. ದಿನಕ್ಕೆ 2-3 ಬಾರಿ ಅವರ ಬ್ಲಡ್ ಪ್ರೆಷರ್, ಶುಗರ್ ಲೆವೆಲ್, ಕಿಡ್ನಿ ಫಂಕ್ಷನ್ ಎಲ್ಲವನ್ನ ಚೆಕ್ ಮಾಡ್ತಾ ಇರ್ತಾರೆ. ಯಾವುದೇ ಮೆಡಿಕಲ್ ಸೂಪರ್ವಿಷನ್ ಇಲ್ಲದೆ, ಬಾಡಿ ಕೆಪಾಸಿಟಿ ತಿಳಿಯದೆ ದೀರ್ಘಕಾಲ ಉಪವಾಸ ಮಾಡಿದ್ರೆ ಅದು ಇಮ್ಯೂನ್ ಸಿಸ್ಟಮ್ ಅನ್ನ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಕಂಪ್ಲೀಟ್ ಆಗಿ ನಾಶ ಮಾಡುತ್ತೆ. ವಿಟಮಿನ್ ಡೆಫಿಷಿಯನ್ಸಿ ಆಗುತ್ತೆ, ರಕ್ತಹೀನತೆ ಬರುತ್ತೆ. ಹಾಗಾಗಿ ತೂಕ ಇಳಿಸುವ ನೆಪದಲ್ಲಿ ಇಂತಹ ಸಾಹಸಗಳಿಗೆ ಕೈ ಹಾಕೋದು ತೀರಾ ಡೇಂಜರಸ್.
ಯಾರು ಕೂಡ ಇದನ್ನ ಟ್ರೈ ಮಾಡಬೇಡಿ. ತೂಕ ಇಳಿಸೋದಕ್ಕೆ ನಿಮ್ಮ ಡಯಟಿಷಿಯನ್ ಅಥವಾ ಡಾಕ್ಟರ್ಗಳು ಕೊಡುವ ಸಲಹೆಯನ್ನ ಮಾತ್ರ ಫಾಲೋ ಮಾಡಿ. ಸೊ ಕೊನೆಯದಾಗಿ ಈಗ ಲಾಂಗ್ ಟರ್ಮ್ ಉಪವಾಸದ ವಿಜ್ಞಾನವನ್ನ ಅನಲೈಸ್ ಮಾಡಿ ನೋಡಿದ್ರೆ ಒಂದು ವಿಷಯ ಕ್ಲಿಯರ್ ಆಗುತ್ತೆ. ನಮ್ಮ ಮಾನವ ದೇಹ ಅನ್ನೋದು ಅತ್ಯಂತ ಅದ್ಭುತವಾದ ಮಷಿನ್. ಕಷ್ಟದ ಪರಿಸ್ಥಿತಿ ಬಂದಾಗ, ಆಹಾರ ಸಿಗದಿದ್ದಾಗ ತನ್ನನ್ನು ತಾನು ಉಳಿಸ್ಕೊಳ್ಳೋದಕ್ಕೆ ದೇಹ ಏನೆಲ್ಲ ಕಸರತ್ತು ಮಾಡುತ್ತೆ ನೋಡಿ. ಆಹಾರ ಇಲ್ವಾ, ಗ್ಲೈಕೋಜನ್ ಕರಗಿಸುತ್ತೆ. ಗ್ಲೈಕೋಜನ್ ಇಲ್ವಾ, ಕೊಬ್ಬು ಕರಗಿಸುತ್ತೆ. ಕೊಬ್ಬು ಇಲ್ವಾ, ಸ್ನಾಯುಗಳನ್ನೇ ಕರಗಿಸಿ ಕೊನೆಗೆ ಉಸಿರಿರುವವರೆಗೂ ಹೋರಾಡುತ್ತೆ. ಆದರೆ ಈ ಹೋರಾಟಕ್ಕೂ ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ದಾಟಿದ್ರೆ ಪ್ರಾಣ ಪಕ್ಷಿ ಹಾರಿ ಹೋಗೋದು ಗ್ಯಾರಂಟಿ. ಹಾಗಾಗಿ ಲಾಂಗ್ ಟರ್ಮ್ ಉಪವಾಸ ಅನ್ನೋದು ಸಾಮಾನ್ಯ ಮಾತಲ್ಲ. ಇದು ದೇಹದ ಎಲ್ಲಾ ಸಿಸ್ಟಮ್ಗಳನ್ನ ತುದಿಯಲ್ಲಿ ತಂದು ನಿಲ್ಲಿಸುವಂತಹ ಒಂದು ಅತ್ಯಂತ ಕಠಿಣ ಪರಿಸ್ಥಿತಿ. ಸೊ ನಮ್ಮ ದೇಹದ ಈ ಸರ್ವೈವಲ್ ಮೆಕ್ಯಾನಿಸಮ್ ಬಗ್ಗೆ, ಅದೇ ರೀತಿ ಒಳ್ಳೆ ಉದ್ದೇಶಗಳಿಗೆ ಇಷ್ಟೊಂದು ಕಠಿಣ ಉಪವಾಸ ಮಾಡುವ ಹೋರಾಟಗಾರರ ಮನೋಬಲದ ಬಗ್ಗೆ, ಸೋನಮ್ ವಾಂಗ್ಚುಕ್ ಅವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.